ಅಧ್ಯಕ್ಷರೇ, ಐ ಡೋಂಟ್ ನೋ ಯಾಕೆ ಅಶ್ವಥ್ ನಾರಾಯಣ್ ಭಾಳ ಎಜುಕೇಟೆಡ್, ಭಾಳ ಲರ್ನರ್ಡ್. ಪರಮೆ ಇವ್ರಿಗೇನೋ ಸುರೇಶ್ ಕುಮಾರ್ಗೆ ಅರ್ಥ ಆಯಿತು. ಸುರೇಶ್ ಕುಮಾರ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು, ಭಾಳ ಜಲ್ದಿ ಅವ್ರಿಗೆ ಅರ್ಥ ಆಯಿತು. ಇವ್ರಿಗೂ ಅರ್ಥ ಆಯಿತು, ಯಾರು ನಮ್ಮ ಅಪೋಸಿಷನ್ ಲೀಡರ್ಗೆ. ಅದಕ್ಕೆ ಅವರು ಬೇರೆ ಇಶ್ಯೂಸ್ ತೆಗೆದುಕೊಂಡವರು. ಸಿ, ಐ ಆಮ್ ವೆರಿ ಸಿಂಪಲ್ ಇಯರ್. ನಾನು ರೂರಲ್ ಡೆವಲಪ್ಮೆಂಟು, ಅರ್ಬನ್ ಡೆವಲಪ್ಮೆಂಟು ಭಾಳ ಅಧ್ಯಯನ ಮಾಡಿರೋನು. ಮೈಸೂರು ಯೂನಿವರ್ಸಿಟಿಲಿ MA ಪಾಸ್ ಮಾಡಿದಾಗ 47ನೇ ವರ್ಷದಲ್ಲಿ ನಾನು ಗ್ರ್ಯಾಜುಯೇಟ್ ಆದವನು. 47ನೇ ವರ್ಷದಲ್ಲಿ ಲೋಕಲ್ ಬಾಡೀಸಲ್ಲಿ ಆವತ್ತು ವರ್ಷ ಐ ಗಾಟ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇನ್ MA ಪೊಲಿಟಿಕಲ್ ಸೈನ್ಸ್. ಈ ಲೋಕಲ್ ಬಾಡೀಸಲ್ಲಿ ನಾನೊಂದು ಸ್ಟೋರಿ ಬರೆದಿದ್ದೆ ಅಬೌಟ್ ಲೋಕಲ್ ಬಾಡೀಸ್ ಆನ್ ದಿಸ್ ಇದು ಸಬ್ಜೆಕ್ಟ್ ಬಗ್ಗೆ. ಏನಿರ್ತದೆ, ಯಂಗ್ ಸಿಸ್ಟಮ್ ಇರ್ತದೆ, ಏನು ಎತ್ತ ಅಂತೇಳಿ. ನಾನಿವತ್ತು ಬೆಂಗಳೂರು 5 ಭಾಗ ಏನು ಮಾಡಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಿದ್ದೀನಿ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಸುರೇಶ್ ಕುಮಾರ್ ಅವ್ರು ನೆನಪು ಮಾಡ್ದಂದೆ ರಾಜೀವ್ ಗಾಂಧಿ ಅವರ ಏನು ಕನಸಿತ್ತು. ನಾನು ಅವ್ರಿಗೆ ಕೇಳಿದೆ, ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ. ಸಿ ನಾರಾಯಣ ಸ್ವಾಮಿ, ನಾನು ಎಲ್ಲ ಇದ್ದು ಅವತ್ತು ಆ ಮೀಟಿಂಗಲ್ಲಿ. ಇಲ್ಲಿಗೆ ಬಂದಿದ್ದರು ಅವರು. ಈ 73rd 74th ಅಮೆಂಡ್ ಮಾಡೋಕೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ. ಆಗ ಅವ್ರು ಕೇಳಿದೆ ನಾನು. ಅವ್ರು ಹೇಳಿದರು, ಇಟ್ ಈಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಟು ಕ್ರಿಯೇಟ್ ಮೋರ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್. ಇಂದ ಲೀಡರ್ಶಿಪ್ ಬೇಕು. ಇದಕ್ಕೆ ಮೋರ್ ಅಟಾನಮಿ ಕೊಡಬೇಕು. ಪಂಚಾಯತಲ್ಲಿ ಇರ್ಬೋದು, ಕಾರ್ಪೊರೇಷನು, CMC ಇರ್ಬೋದು. ಅದಕ್ಕೆ ಈ ಸಿಸ್ಟಮ್ನ ನಾವು ಸ್ಟ್ರೆಂಥನ್ ಮಾಡಬೇಕು, ಆಟಾನಮಿ ಕೊಡಬೇಕು ನಾವು ಅನ್ನೋ ದೃಷ್ಟಿಯಿಂದ ಕೂಡ ಅವರು ಹೇಳಿದ್ರು. ಇಲ್ಲಿ ನಾವು ವಿ ಆರ್ ವೆರಿ ಕ್ಲಿಯರ್. ನಮ್ಮ ಪೊಲಿಟಿಕಲ್ ಪಾರ್ಟಿನೂ ಕೂಡ, ಕಾಂಗ್ರೆಸ್ ಪಾರ್ಟಿ ಈ 73, 74ನೇ ತಿದ್ದುಪಡಿನ ಯಾವ ಕಾರಣಕ್ಕೂ ಟಚ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಿಮಗೆ ನೆನಪಿರಬೇಕು ಅಂತ ಕಾಣ್ತದೆ, ಹಿಂದೆ ನಾನು UD ಮಿನಿಸ್ಟರ್ ಆಗಿದ್ದಾಗ, ಗೋರ್ಪಡೆ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಬೇಲೂರು ಡಿಕ್ಲರೇಷನ್ ಅಂತ ಮಾಡ್ದೋ. ಬರೀ 5 ಲಕ್ಷ ರೂಪಾಯಿ ಆಯಿತು ಒಂದು ಪಂಚಾಯತಿಗೆ. ನಾವೆಲ್ಲ ಹೋಗಿ ಧಾರವಾಡಲ್ಲಿ ಬೇಲೂರು ಡಿಕ್ಲರೇಷನ್ ಮಾಡಿ, ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಬಂದು 1 ಲಕ್ಷ ಇತ್ತು ಒಂದು ಪಂಚಾಯತಿಗೆ, JH ಪಟೇಲ್ ಇದ್ದಾಗ. ಆಮೇಲೆ 5 ಲಕ್ಷಕ್ಕೆ ಬಂತು SM ಕೃಷ್ಣ ಅವ್ರ ಕಾಲದಲ್ಲಿ. ಆಮೇಲೆ 27 ಇದನ್ನ ಡಿಪಾರ್ಟ್ಮೆಂಟ್ಗಳನ್ನ ನಾವು ಪಂಚಾಯತಿಗೆ ಸೇರಿಸಿ ವಿ ಗೇವ್ ಮೋರ್ ಅಥಾರಿಟಿ ಮಾಡ್ದು. ಅದಾದ್ಮೇಲೆ ನರೇಗಾ ಬಂತು, ಏನೇನೋ ಬಂತು, ಅದೆಲ್ಲ ನೆಕ್ಸ್ಟ್ ಪಾಯಿಂಟ್. ಐ ಆಮ್ ಟ್ರೈಂಗ್ ಟು ಟೆಲ್, ಇವತ್ತೇನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ, ಟು ಸ್ಟ್ರೆಂಥನ್ ದಿ ಕಾರ್ಪೊರೇಷನ್, ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತ ಅಷ್ಟೇ. ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದೀರಿ. ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ, ನಮ್ಮ ಇವ್ರು ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಅಂತ. ಎಸ್, ಹಳ್ಳಿ ಸೇರಿಸಿಲ್ಲ. ಯಾಕೆಂದರೆ ಈ ಹಳ್ಳಿ ಸೇರ್ಸೋಕ್ಕೆ ಹೋದರೆ ತಿರ್ಗಾ ಅಬ್ಜೆಕ್ಷನ್ನು, ಆ ಪಂಚಾಯತಿ ಮೆಂಬರು ಕಾರ್ಪೊರೇಷನ್ ಮೆಂಬರ್ ಆಗೋಯ್ತಾನೆ. ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನು ಎಲೆಕ್ಷನ್ ಇದೆ, ಎಲೆಕ್ಷನ್ನ ಮಾಡಿಬಿಡೋಣ. ಆಮೇಲೆ ಅವ್ರ ಟರ್ಮು ಕ್ಲೋಸ್ ಆಗ್ತದೆ, ಜನವರಿಗೂ ಟರ್ಮು ಮಾಡ್ತದೆ. ಆಗ ನಿಮ್ಮನ್ನೆಲ್ಲ ಕುಟ್ಟಿಸ್ಕೊಂಡು ಯಾವ್ಯಾವ ಏರಿಯಾ ಸೇರಿಸ್ಬೇಕು, ವಿಲ್ ಇನ್ಕ್ಲೂಡ್ ಇಟ್ ಡೆಫಿನೆಟ್ಲಿ. ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ, ಮಾದೇವಪುರ ವಿಲ್ ಹ್ಯಾವ್ ದಿ ಹೈಯೆಸ್ಟ್ ಕಲೆಕ್ಷನ್. ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ. ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್, ಇದರಲ್ಲಿ ನಿಮ್ಮ ಏರಿಯಾ ಈ ಕಡೆಗೆ ಇದೆಯಲ್ಲ, ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ. ಗೌರ್ಮೆಂಟ್ ಹ್ಯಾಸ್ ಟು ಹೆಲ್ಪ್. ಅಲ್ಲಿಂದ ಇಲ್ಲಿಗೆ ತರೋಕ್ಕಾಗಲ್ಲ. ಬಿಕಾಸ್ ಅಗೇನ್ ದಿ 74th ಅಮೆಂಡ್ಮೆಂಟ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟಿಂಗ್. ಗೌರ್ಮೆಂಟ್ ಹ್ಯಾಸ್ ಟು ಅಟೆಂಡ್ ಟು ಇಟ್. ಸೊ ಇದನ್ನೆಲ್ಲ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿದ್ದೀವಿ. ಬೇಕಾದ್ರೆ ನೀವು ಹೇಳಿ ವಾಪಸ್ ತಗೊಳ್ಳಿ ಅಂದರೆ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್. ಇವತ್ತೇನಾದ್ರು ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಕಾರ್ಪೊರೇಷನ್ ಒಳ್ಳೇದಕ್ಕೋಸ್ಕರ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್. ದೇರ್ ಇಸ್ ನಥಿಂಗ್. ನಾಳೆ ಕ್ಲಾರಿಟಿ ಇರಬಾರ್ದು. ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ. ಯಾಕೆಂದರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ, ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ. ಅದಕ್ಕೆ ಸರ್ಕಾರದವರು ಆ ಕಾರ್ಪೊರೇಷನ್ ಮೇಲೆ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸಿ, ದಿಸ್ ಈಸ್ ಎ ಸಿಸ್ಟಮ್. ತಮಗೆ ಗೊತ್ತಿಲ್ಲ, ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು, ಮಿಸ್ಟರ್ ಸುರೇಶ್ ಕುಮಾರ್. ಕಾರ್ಪೊರೇಷನ್ ಆಗಿ ನೀವು ಬಂದಿದ್ದೀರಿ. ನೀವು ಭಾಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಕಾರ್ಪೊರೇಷನ್ ಆಗಿ. ರಾಮಲಿಂಗಾರೆಡ್ಡಿ ಅವರೆಲ್ಲ ಬಂದವ್ರೆ. ಜವಾಹರ್ಲಾಲ್ ನೆಹರು ವಾಸ್ ಎ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಲಹಾಬಾದ್. ರಾಜಗೋಪಾಲಾಚಾರಿ, ಸರ್ದಾರ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಕಮಿಷನರ್ ಆಫ್ ಕಲ್ಕಟ್ಟ, ರಾಜಗೋಪಾಲಾಚಾರಿ, ಕೆಂಗಲ್ ಹನುಮಂತಯ್ಯ ವಾಸ್ ಎ ಪ್ರೆಸಿಡೆಂಟ್ ಇಯರ್. ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಧ್ಯಕ್ಷರಿದ್ರು ಕೆಂಗಲ್ ಹನುಮಂತಯ್ಯನವರು. ಹಿಂಗೆ ದೇರ್ ಇಸ್ ಎ ಬಿಗ್ ಹಿಸ್ಟ್ರಿ. ಸ್ಟಾನಿಲ್ ಅವರು ಈಗ ಚೀಫ್ ಮಿನಿಸ್ಟರ್ ಇದಾರಲ್ಲ, ಈ ವಾಸ್ ದಿ ಮೇಯರ್ ಆಫ್ ಕಾರ್ಪೊರೇಷನ್, ನಮ್ಮ ಚೆನ್ನೈ ಕಾರ್ಪೊರೇಷನ್. ಸೊ ಭಾಳ ನಾಯಕರುಗಳು ಈ ದೇಶದಲ್ಲಿ ಬೆಳೆದಿದ್ದಾರೆ. ನಮ್ಮ BD ಜತ್ತಿಯವರು ಪಂಚಾಯತಿ ಚೇರ್ಮನ್ ಆಗಿದ್ರು. ವಿಲಾಸರಾವ್ ದೇಶಮುಖ್ ಪಂಚಾಯತಿ ಚೇರ್ಮನ್ ಆಗಿದ್ರು. ಈಗ ಎನಿವನ್ ಇನ್ ದಿ ಸಿಸ್ಟಮ್ ಕ್ಯಾನ್ ಬಿಕಮ್ ಎನಿಥಿಂಗ್. ನಾವು ಆ ಸಿಸ್ಟಮ್ ಬಂದಿದೆ. ಸೊ ಅದಕ್ಕೆ ರಾಮಮೂರ್ತಿ ಯಾಕೆ ಲೇಟ್ ಆಯ್ತು? ಒಂದ್ ನಿಮಿಷ ಐ ವಿಲ್ ನಾಟ್ ಇಲ್ಲ. ಆಮೇಲೆ ನಾನು ಒಂದ್ ನಿಮಿಷ ಅಧ್ಯಕ್ಷರೇ, ಟು ಗಿವ್ ಮೋರ್ ಕ್ಲಾರಿಟಿ,
ಬೇಕಾದ್ರೆ ಒಂದಿನ ಡಿಸ್ಕಷನ್ ತಗೊಳ್ಳಿ. ಬಿಕಾಸ್ ಬೆಂಗಳೂರನ್ನ ಸರಿಯಾಗಿ ಶೇಪ್ ಮಾಡಬೇಕು. ನಮ್ಗಿನ್ನ ಅವ್ರಿಗೆ ಅನುಭವ ಜಾಸ್ತಿ ಇದೆ, ನಾನಿಲ್ಲ ಅಂತ ಹೇಳೋದಿಲ್ಲ. ಐ ಆಮ್ ರೆಡಿ ಟು ಏನು ಬೇಕಾದ್ರೆ ಅವ್ರು ಹೇಳಿದ್ದ ಕೇಳಕ್ಕೂ ಇದ್ದೀನಿ, ತಪ್ಪಾದಿದ್ರೆ ತಿದ್ದುಪಡಿ ತರಕ್ಕೂ ರೆಡಿ ಇದ್ದೀನಿ ನಾನು. ಐ ಡೋಂಟ್ ವಾಂಟ್ ಟು ಹೈಡ್ ಎನಿಥಿಂಗ್. ದಟ್ ಈಸ್ ವೈ ಹೌಸ್ ಕಮಿಟಿ ಮಾಡಿದೆ. ಡೋಂಟ್ ವರಿ, ನಿನಗೂ ಮಾತಾಡೋಕ್ಕೆ ಅವಕಾಶ ಕೊಡೋಣ. ಮಿಸ್ಟರ್ ಮುನಿರತ್ನ, ಯಾಕೆಂದ್ರೆ ನಾವೇ ತಯಾರು ಮಾಡಿದ್ದೀವಿ ನಿನ್ನ. ಡೋಂಟ್ ವರಿ, ನಿನ್ನ ಮಾತು ಕೇಳ್ತೀವಿ. ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು, ಯಾಕೆಂದ್ರೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು, ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ಗೆ ಹೋಗ್ತಾ ಇದೆಯಲ್ಲ ನೀನು. ಅದಕ್ಕೆ ಪಾಪ ಇನ್ನು ನಿಂದು ಇನ್ವೆಸ್ಟಿಗೇಷನ್ ಇನ್ನು ನಾವು ಮಾಡಬೇಕಾಗಿದ್ದಲ್ಲ, ಅದಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ನನ್ನ ಇನ್ವೆಸ್ಟಿಗೇಷನ್ ಅವ್ರ ಸಿಬಿಐ ಕೊಟ್ಬಿಡಿ. ದೊಡ್ಡ ಸಮಸ್ಯೆ ಇದ್ರೆ ಅದಕ್ಕೆ ಕೊಡಿ. ಬರುವುದೇ ಲೇಟ್, ಸಣ್ಣ ಡೈವರ್ಟ್. ನಾವೆಂತ ಹೋಗ್ತೀವಿ ನಾವು, ಮತ್ತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇರಲಿ. ರಿಪ್ಲೈ ಮಾಡಿ ಸಚಿವ, ರಿಪ್ಲೈ ಮಾಡಿ. ಸತೀಶ್ ರೆಡ್ಡಿ ಅವರೇ, ನೀವು ರಾಮಮೂರ್ತಿ ಕೂತ್ಕೊಳ್ಳಪ್ಪ ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ಕೂತ್ಕೋ. ಆಯ್ತು, ಆಮೇಲೆ ಸ್ವಲ್ಪ ಇರೋ ಒಂದು ನಿಮಿಷ. ಅಲ್ಲ, ಏನು ಕ್ಲಾರಿಫಿಕೇಶನ್ ಕೇಳಿಬಿಡಿ. ಇಲ್ಲ, ಕೂತ್ಕೊಳ್ಳಿ ಒಂದು ನಿಮಿಷ ಪ್ಲೀಸ್. ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು, ಯಾರು ಸೋಮಶೇಖರ್, ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್. ಈಗ ಡಿಸ್ಟರ್ಬ್ ಮಾಡೋದು ಬೇಡ. ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ, ಕೋರ್ಟ್ ಎಲ್ಲ ಡೈರೆಕ್ಷನ್ ಕೊಟ್ಟಿದೆ, ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್, ಯಾವತ್ತು ಏನೇನು ಮಾಡಬೇಕು ಅಂತ. ನಮ್ಗೆ ಈಗಾಗಲೇ ನಾವು ಕೂಡ 18ನೇ ತಾರೀಕು, 18 ಆಗೋಯ್ತಾ, 18/8/22 ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್, 25/8 ಫೈನಲೈಸೇಷನ್ ಆಫ್ ಗವರ್ನರ್ ಕಳ್ಸೋಕ್ಕೆ, 2/9 ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಅದಾದಮೇಲೆ ಏನೇನು ಬೇಕೋ ಅದಕ್ಕೆಲ್ಲ ರಿಸರ್ವೇಷನ್ಸು ಮತ್ತೊಂದೆಲ್ಲ ಬಹುಶಃ ಎಲ್ಲನೂ ಕೇಳ್ತೀವಿ. ಅವ್ರಿಗೂ ಅಡ್ಜಸ್ಟ್ ಅವ್ರನ್ನ ಗೌರವಕ್ಕೆ ಏನು ಬೇಕೋ ನಾವು ವಿಲ್ ಡೂ ಇಟ್. ಅದಕ್ಕೇನು ವಿ ಡೋಂಟ್ ಹ್ಯಾವ್ ವೆರಿ ದಿಸ್ ಒನ್ ಥಿಂಗ್ಸ್. ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನು ಬೇರೆ ಕೋಆರ್ಡಿನೇಷನ್ಸ್ ಏನಿದೆ ಅದಕ್ಕೊಂದು ಮಾಡ್ತೀವಿ. ಬೇರೆ ವಿಚಾರ ಮಾತ್ರನ ಬೇಕಾದ್ರೆ ನೀವು ಒಂದು ನಿಮಿಷ ಇರೋಣ, ಒಂದು ನಿಮಿಷ ಇರೋ, ನಾನು ಹೇಳ್ತೀನಿ ಕೇಳಿಲಿ. ಬೇಕಾದ್ರೆ ಇನ್ನು ಶುಕ್ರವಾರದ ಒಳಗಡೆ ಲೆಟ್ ಅಸ್ ಡಿಸ್ಕಸ್ 1 hour. ವಿ ವಾಂಟ್ ಮೋರ್ ಕ್ಲಾರಿಟಿ ಟು ಬ್ಯಾಂಗ್ಳೂರ್. ಐ ಅಗ್ರಿ ವಿತ್ ಯು. ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಇರ್ಬೋದು. ಪ್ಲೀಸ್ ಬಿಲ್ ಪಾಸ್ ಮಾಡೋದು ಬೇಡವಾ? ಈಗ ಒಂದೇ ಒಂದು ಡೌಟ್ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.